ಚಾನಲ್. ಜೋಕ್ ಮಾಡ್ತಿದೀವಿ ಅನ್ಕೋಬಿಟ್ಟವಳೆ. ಲೆಟ್ಸ್ ಗೋ ನಾವು. ಸೊ ಇದು ಏನ್ ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಪೂಜದ್ದು ನಮ್ಮ ಅಕ್ಕದು ಬರ್ಡೇ. ಸೊ ಅದ್ರದ್ದು ವ್ಲಾಗ್ ಮಾಡ್ತಾ ಇದ್ದೀವಿ. ಅವಳಿಗೆ ಪ್ಲಾನ್ಸ್ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ಸುಮ್ಮನೆ ಪಾರ್ಕಿಂಗ್ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಸೊ ಜಸ್ಟ್ ಸಿಂಪಲಾಗಿ ಒಂದು ಕೇಕ್ ತಂದಿದ್ದಾರೆ ಇವಾಗ. ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ದೂರ ಹೋಗಿ ಎಲ್ಲಿ ಏನು ಅಂತ ನೀವೇ ನೋಡಿ. She's coming back. Birthday girl. Okay, ಆಮೇಲೆ ತೋರಿಸ್ತೀನಿ ಅವಳು ಔಟ್ಫಿಟ್ಟೆಲ್ಲ ಹೆಂಗಿದೆ ಅಂತ. ಮತ್ತೆ ಏನು ಹೇಳ್ತೀರಾ, ಏನಂತೀರಾ? ಇಲ್ಲಿ ನೋಡಿ, ನನ್ನ ಬರ್ತಡೆಗೆ ತಗೊಂಡಿರೋ ಸ್ಪ್ರೇ ವಿಡಿಯೋ ಮಾಡಬೇಕು ಅಂತ ಅವಳ ಬರ್ತಡೆಗೆ ಯೂಸ್ ಆಗ್ತಾ ಇದೆ. ಏನು ಚೆನ್ನಾಗಿದೆ. ಓಕೆ, ಇವಾಗ ಹೋಗ್ತಾ ಇದೀವಿ. ಐದು ಕ್ಲಾಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಬಿಡಣ ಕಂಡ್ಬಿಡಣ. ನೋಡು, ಓಕೆ ಇವಾಗ ಕಾರಿಗೆ ಬಂದಿದ್ದೀವಿ. ಸೊ ಇವಾಗ ಎಲ್ಲಾದ್ರೂ ಒಂದ್ ಕಡೆ ನಿಲ್ಲಿಸಿ ಕೇಕ್ ಇಲ್ಲ ಇದೆ. ಸೊ ಇವಾಗ ಎಲ್ಲಾದ್ರೂ ಒಂದ್ ಕಡೆ ನಿಲ್ಲಿಸಿ ಕೇಕ್ ಕಟ್ ಮಾಡಿಸಿ ಅವಳೇನೋ ವಿಡಿಯೋ ಮಾಡ್ಬೇಕಂತ. ಅದು ಬುರ್ಜ್ ಖಲೀಫಾ ವ್ಯೂ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದು. ಸೊ ಅದಾಗಲ್ಲ ಅನ್ಸುತ್ತೆ ಇವಾಗ. ನೋಡೋಣ, ಎಲ್ಲಾಗುತ್ತೋ ಅಲ್ಲಿ ವಿಡಿಯೋ ಮಾಡಿ ಆಮೇಲೆ ಮನೆಗೆ ಬರೋದಷ್ಟೇ. ಹೆಂಗಿತ್ತು ಸರ್ಪ್ರೈಸ್? ನಾನು ಕಾಲ್ ಮಾಡ್ತೀನಿ. ಬಾಯ್. ಹೆಂಗಿತ್ತು ಸರ್ಪ್ರೈಸ್? ಸರ್ಪ್ರೈಸ್ ಹೆಂಗಿತ್ತು? ನಂಗೆ ಗೊತ್ತಿತ್ತು ಈ ತರ ಏನೋ ಮಾಡಿರ್ತೀಯ ಅಂತ. ಏನ್ ಕಿತಾಪತಿ? ಕಿತಾಪತಿ ಸರ್ಪ್ರೈಸ್ ಆಗಿಲ್ಲ. ಕಿತಾಪತಿ ಕಿಂಗ್ ಕಾವ್ಯ ಏನಿದೆ ಏನಿದೆ ಅಂತ ಎಲ್ಲರೂ ನೋಡ್ತಾ ಇರಿ. ನಾನು ಸಣ್ಣ ಕರ್ಕೊಂಡೆ ಕಾರ್ ಹೊಡ್ಕೊಂಡ್ಸಿದೀನಿ. ಬೇರೆ ಮಲ್ಬಾರ್ ಟಿಫನ್ ಪೀಪಲ್. So guys, we go to the park, that parking where we park. Huh? There. That parking, yeah. Because we have some emotional attachment to that. ಗೈಸ್, ಇವಳು ಏನ್ ಗೊತ್ತಾ, ಇವಳು ಸುಮ್ನೆ ನಾವು ಜೋಕ್ ಮಾಡ್ತಾ ಇದೀವಿ ಅನ್ಕೋಬಿಟ್ಟವಳೆ. ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಅವಾಗ್ಲಿಂದ ಕೇಳಿಸ್ಕೊತಾನೇ ಇಲ್ಲ. ನಾನು ಈ ಪಾರ್ಕ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿದಕ್ಕೆ ನೀನ್ ನನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದೆ ತಾನೆ. ಅದಕ್ಕೆ ಬರೀ ಕುತ್ಕೊಳ್ಳೋದಲ್ಲ, ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಲು. ಸೊ ನಾನು ಅದಕ್ಕೆ ಅಂದೆ ನಿನ್ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಬಿಡು ಅಂತ. ಸೊ ಅದಕ್ಕೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಷ್ಟೇ. ಕಥಾ ಒದೆ ತಿಂತೀರಾ ಇವಾಗ? ಹಾಳು ಮಾಡ್ಬೇಡಿ. ಏನೋ ಮಾತು ಒಂಚೂರು ಕೇಳ್ದಿರೋರಂದ್ರೆ ಇವ್ರೊಬ್ರೇನೆ. ಒಳ್ಳೆ ಮಂಕಿ ತರ ಆಡ್ತಾರೆ. ಒಳ್ಳೆಯವ್ರಲ್ಲ ಇವ್ರು. ಒಳ್ಳೆಯವ್ರಾ? ನೀವು ಒಳ್ಳೆಯವ್ರಲ್ವಾ? ಕೆಟ್ಟವ್ರಾ? We will put music and we should explore here in parking. Everyone should come and they should. ರಂಜಾನ್ಗೆ they should visit. ಜಾಸ್ತಿ ಜಾಗ ಇಲ್ಲ, ಎಲ್ಲೂ ಟೈಮ್ ಇಲ್ಲ ಗೈಸ್. ಎಲ್ಲೂ ಪಾರ್ಟಿ ಮಾಡಕ್ ಏನು ಬಿಡ್ತಿಲ್ಲ. ಸೊ ನಮ್ಗೆ ಏನು ಸಿಕ್ಕಿಲ್ಲ, ಮ್ಯೂಸಿಕ್ ಇಲ್ಲ ಅಂಡ್ ಎಲ್ಲೂ ಪಾರ್ಟಿ ಅಲೋ ಇಲ್ಲ. ನಾವು ಎಲ್ಲಾ ಕಡೆ ಕೇಳಿದ್ವಿ ಮಾಸನ ಅಂದ್ಬಿಟ್ಟು, ಎಲ್ಲೂ ರಂಜಾನಿಗೆ ಪಾರ್ಟಿ ಇಲ್ಲ, ಮ್ಯೂಸಿಕ್ ಇಲ್ಲ. ಇಲ್ಲಿ ಡಿಜೆ ಒಬ್ರು ಇದಾರೆ ನೋಡಿ, ಇವರೇ ಇವತ್ತು ಮ್ಯೂಸಿಕ್ ಪ್ಲೇ ಮಾಡೋದು. ನಮ್ಮ ಡಿಜೆ. ಸೊ ಅದಕ್ಕೆ ಇವಾಗ ಇಲ್ಲ, ನಿಜ ರಂಜಾನ್ಗೆ ಎಲ್ಲೂ ಪಾರ್ಟಿ ಸೆಲೆಬ್ರೇಟ್ ಮಾಡಕ್ ಬಿಡೋದಂತೆ. ಇಲ್ಲಿ ನೋಡಿ, ಪಾರ್ಕಿಂಗು ಸಿಗ್ತಾ ಇಲ್ಲ. ಪಾರ್ಕಿಂಗ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಪಾರ್ಕಿಂಗು ಸಿಗ್ತಾ ಇಲ್ಲ. ಏನ್ ಮಾಡೋದು? ಸೊ ಓಕೆ ಗೈಸ್, ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ, ಕೈ ನೋವ್ತಿದೆ. ಆಮೇಲೆ ಸಿಗ್ತೀವಿ ಪಾರ್ಕಿಂಗ್ ಸಿಕ್ಕಾದ್ಮೇಲೆ. ಬಾಯ್ ಬಾಯ್ ಬಾಯ್.
ಬಾಯ್. ಚಿಕ್ಕಲ್ಲ. ಹೆಂಗಿದ್ದೀರಾ ಎಲ್ಲರೂ ಅಂತ ಕೇಳಿ. ಎಲ್ಲಿದ್ದೀರಾ ಎಲ್ಲರೂ? ಎಲ್ಲಿದ್ದೀರಾ ಅಲ್ಲ, ಹೆಂಗಿದ್ದೀರಾ ಹೆಂಗಿದ್ದೀರಾ. ಓಕೆ ಗೈಸ್, ಬಾಯ್ ಬಾಯ್. ಏನ್ ಗೊತ್ತಾ, ಪಾರ್ಕಿಂಗ್ ಸಿಕ್ಕೇ ಬಿಡ್ತು. 2 ನಿಮಿಷ ವಿಡಿಯೋ ಮಾಡಿ ಮತ್ತೆ ಸುಮ್ನೆ ಇರಿ, ನಾನು ಮಾತಾಡೋದು ಕೇಳ್ತಾರೆ. ಸುಮ್ನೆ ಇರಿ. ಟುಡೇ ಇಸ್ ಪೂಜಾ, ಸಾರಿ ಪೂಜಾ ಅಕ್ಕ ಬರ್ತ್ಡೇ. ಸಾರಿ ಪೂಜಾ ಅಕ್ಕ, ಕಮ್ ಆನ್ ಲೆಟ್ಸ್ ಚಿಲ್ ಅಪ್. ಗೈಸ್ ಏನ್ ಗೊತ್ತಾ, ಟೈಮ್ ಇನ್ನ 10:06, ಬಟ್ ಇಲ್ಲಿ ರಂಜಾನ್ ಟೈಮ್ ಆಗಿರೋದ್ರಿಂದ ಸೊ ನಾವು ಇವಾಗಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಷ್ಟೇನೆ. ಅಲ್ಲೇ ಇರು ಸುಮ್ನೆ ಹಂಗೆ. ಇವಾಗ ಕಣ್ಮುಚ್ಕೊಂಡ್ ಬರ್ತೀನಿ, ಅಲ್ಲೇ ಇರು ಆಯ್ತಾ. No, lighter is not there. I thought it would be with him. That's the reason I did it. This ನೋಡಿ ಕ್ಯೂಟ್ ಆಗಿದೆ ಅಲ್ಲ ಕೇಕ್. ಇದು ತುಂಬಾ ಚಿಕ್ಕದಾಗಿದೆ, ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆ. ಓನ್ಲಿ ದಿಸ್ ಮಚ್. ಅಚ್ಚಚ್ಚೋ, No, check it. ವೇರ್ ಹಿ ವೆಂಟ್ ಟು ಗೆಟ್ ಲೈಟರ್. ಎಷ್ಟು ಜನ. ಹೌದು, ಇಲ್ಲಿ ರಂಜಾನ್ ಫೆಸ್ಟಿವಲ್ ನಡೀತಾ ಇದೆ, ಸೊ ತುಂಬಾ ಜನ ಇದ್ದಾರೆ. ಸಿಗ್ತಾ ಲೈಟರ್? ಓಕೆ. How is it? ಚೆನ್ನಾಗಿದಾ? ಕ್ಯಾಂಟೀನ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, Happy birthday to you. ಆಯ್ತಾ? ಅವಳ ಎಕ್ಸ್ಪೆಕ್ಟೇಷನ್ ಏನೇನೋ ಇತ್ತು ಅನ್ಸುತ್ತೆ. ಪಾಪ ಆಗಿಲ್ಲ, ರಂಜಾನ್ ಟೈಮ್ ಇರೋದ್ರಿಂದ. ಇಟ್ಸ್ ಓಕೆ, ವಿಲ್ ಸೆಲೆಬ್ರೇಟ್ ಇನ್ ಇಂಡಿಯಾ ನೆಕ್ಸ್ಟ್ ಮಂತ್. ಓಕೆ ಓಕೆ, ಲೆಟ್ಸ್ ಗೋ ನೌ. Your favorite food, right? ಸಾಕು ವ್ಲಾಗ್ ಸಾಕು. Even ಎಲ್ಲ ವಿಲ್ಲಾನು ಕೇಳಿದ್ರೆ taking a private room and doing it, they told it is not allowed. ರಂಜಾನಿಗೆ ಅಲೋನೆ The ಮಾಡ್ತಿಲ್ಲ. music is not allowed. That also, this is the That first is the reason Ramadan. the dance is not stopping. That is not allowed. ಇಷ್ಟ ಅಲೋ ಮಾಡಿರೋದು ಫಸ್ಟ್ ರಂಜಾನ್ ಪೂಜಾ. ಬೇರೆ ರಂಜಾನ್ ಅಲ್ಲಿ 6:30ವರೆಗೂ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ, ಯಾವ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ. ಖಾಲಿ ಕಟ್ಟಲು ಹಂಗೆ ಅಂತ ಹೇಳ್ತಿದ್ರು. ಇಲ್ಲೂ ಹಂಗೇನೆ ಇದ್ದಿದ್ದು, ಈ ಸರಿನೇ ಬಿಟ್ಟಿರೋದು. ಏನ್ ಗೊತ್ತಾ ಗೈಸ್, ಸೊ ಇವಾಗ ಜಸ್ಟ್ ಏನಾದ್ರು ಡಿನ್ನರ್ ತಿನ್ಕೊಂಡು ಪಾರ್ಟಿ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಪಾರ್ಟಿ ಅಂದ್ರೆ ಪಾರ್ಟಿ ಅಲ್ಲ, ರಂಜಾನ್ ಟೈಮ್ ಪಾರ್ಟಿ ಇಲ್ಲ. ಸೊ ಜಸ್ಟ್ ಹೋಗಿ ಏನಾದ್ರು ತಿನ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಸೊ ಅಲ್ಲೆಲ್ಲೂ ಕೇಕ್ ಕಟ್ ಮಾಡಕ್ ಅಲೋ ಮಾಡ್ತಿಲ್ಲ, ಸೊ ಅದರಿಂದ ಇಲ್ಲೇ ಕೇಕ್ ಕಟ್ ಮಾಡ್ಸಿದ್ದು ಅಷ್ಟೇನೆ. ಸೊ ಇಲ್ಲೇ ಮಾಡಿಸ್ತಿರೋದ್ರಿಂದ ದೊಡ್ಡದೇನ್ ಬೇಡ ಅನ್ಕೊಂಡು ಚಿಕ್ಕದಾಗೆ. ಪಾರ್ಕಿಂಗ್ ಬರ್ಡೇ ವಿಶ್ ನ ಫುಲ್ಫಿಲ್ ಆಗೋಯ್ತಾ ನಿಮ್ಗೆಲ್ಲ? ನನಗೆ ಫುಲ್ಫಿಲ್ ಆಗೋಯ್ತು. We will spray that foam kate. We will go somewhere, no? There she will do video. For video only took. I showed you the one You that will put on her head like that. You only told, no? No. Papa, she did hair setting and all. If I put on her head, then she will kill me. Pooja, she planned something, okay? To put on your head. Seriously. Okay guys, ಇವಾಗ ಹೋಗೋಣ. ಎಲ್ಲ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಪ್ಲಾನ್ ಮಾಡ್ಬೇಕು. ಇನ್ನ ಪ್ಲಾನ್ ಮಾಡಿಲ್ಲ. ಸೊ ಪ್ಲಾನ್ ಮಾಡಿ ಎಲ್ಲ ಹೋಗ್ತೀವಿ, ಏನ್ ಮಾಡ್ತೀವಿ, ಏನ್ ತಿಂತೀವಿ ಅಂತ ಎಲ್ಲ ತೋರಿಸ್ತೀನಿ. ಬಾಯ್ ಬಾಯ್. ಇಷ್ಟೇ ಪೂಜನ್ ಬರ್ಡೇ ಮುಗ್ದೋಯ್ತು. ಇನ್ನ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಮುಗಿಸ್ಬಿಟ್ವಿ. ಬಿಕಾಸ್ ದಿಸ್ ಇಸ್ ರಂಜಾನ್ ಟೈಮ್. 10:30ಗೆಲ್ಲ ಕೇಕ್ ಕಟ್ ಮಾಡ್ತಿದ್ದಾರೆ. ಅಲ್ಲೂ ಇಂಡಿಯಾ ಅಲ್ಲೂ ಇನ್ನ 12 o'clock ಆಗಿಲ್ಲ. No, it is almost 12. No, it is still 10:27. ಫ್ಲಾಶ್ ಲೈಟ್ ಆನ್ ಮಾಡಿ ಇಟ್ಕೊಂಡಿದೀನಿ. ಅವ್ರ ಫೋನ್ Only 3 minutes is balance. India. 9:57. ಇಂಡಿಯಾ ಟೈಮಿಂಗ್ಸ್ ಅಲ್ಲಿ 3 minutes ಅಷ್ಟೇ ಇರೋದು. ಸೊ ಗೈಸ್, ಇಂಡಿಯಾ ಟೈಮ್ 12 o'clock ಆಯ್ತು. ವಿಶ್ ಮಾಡೋಣ. ತಿರ್ಗಿಲಿ 7 minutes
ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಇವಾಗ ಮರೀನಾ ಅಂತ ಒಂದು ಪ್ಲೇಸ್ ಇದೆ. ಸೊ ಅದು ಬೀಚ್ ಪ್ಲೇಸ್. ಸೊ ಇವಾಗ ಅಲ್ಲಿ ಒಂದು ಕೆಫೆ ಇದೆ. ಲಾಸ್ಟ್ ಟೈಮ್ ಹೋಗಿ ಬಂದಿದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದು ಇವ್ರು ಮಾಡ್ತಿರೋ ವಿಷ್ ಅಂತೆ ಪೂಜೆಗೆ ಈ ಸಾಂಗ್ ಅಲ್ಲಿ. ಎಲ್ಲಿ ಕೊಡಿ ಇಲ್ಲಿ. This song is dedicated from Rashid to Pooja. ಕನ್ನಡ ಸಾಂಗ್ ಅಲ್ಲಿ ವಿಶ್ ಮಾಡೋಣ ಅಂತ ಅದಕ್ಕೆ ಈ ಸಾಂಗ್ ಆಗಿದೆ. ಎಲ್ಲಾ ಭಾಷೆ ಸಾಂಗ್ ಅಲ್ಲಿ ವಿಶ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಇವಾಗ ಮಲಯಾಳಂ ಸಾಂಗ್ ಆರ್ ಎಲ್ಸ್ ಅರೇಬಿಕ್. ಈ ದುಬೈಯಲ್ಲಿ ಇರೋದ್ರಿಂದ ಇಲ್ಲಿ ಅರೇಬಿಕ್ ಜಾಸ್ತಿ ಅಲ್ಲ. ಸೊ ವಿಲ್ ಪ್ಲೇ ಅರೇಬಿಕ್ ಆರ್ ಮಲಯಾಳಂ. ಬೇಗ ಹಾಕಿ ಇವತ್ತೆ ಮಲಯಾಳಂ ಹಾಕಿ. ಓಕೆ, ದಿಸ್ ಇಸ್ ಮಲಯಾಳಂ ಸಾಂಗ್. ಗೊತ್ತಿಲ್ಲ ಯಾವ ಸಾಂಗ್ ಅಂತ. ಇವ್ರೇನೋ ಫುಲ್ ಕಿಸಿದವ್ರೆ. ನಾವ್ ಹಾಕಿದ್ ಕನ್ನಡ ಸಾಂಗ್ ಪಾಪ ಅವರು ಕೇಳಿಸ್ಕೊಂಡ್ರು. ಸೊ ಅವ್ರು ಹಾಕಿದ್ ನಾವು ಕೇಳಿಸ್ಕೊಳ್ಳೋಣ. ಹೌ ಯು ಆರ್ ಫೀಲಿಂಗ್? ಹ್ಯಾಪಿ? ಸೊ ಗೈಸ್, ದಿಸ್ ಇಸ್ ಅರೇಬಿಕ್ ಸಾಂಗ್. ಅರೇಬಿಕ್. ಸೊ ಗೈಸ್, ಅರೇಬಿಕ್ ಅಲ್ಲಿ ಅದು ಏನಂತ ಹೇಳ್ತೀರ ಕೇಳಿಸ್ಕೊಳ್ಳಿ. ಇವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಏನೋ ನಂಗೆ ಗೊತ್ತಿಲ್ಲ. ಪೂಜಾ ಹೆಂಗಿದೆ ಅರೇಬಿಕ್ ವಿಶ್? ಗೈಸ್ ಇವಾಗ ಇಲ್ಲಿ ರೀಚ್ ಆದ್ವಿ. ಪ್ರತೀಶ್ ಅವ್ರಿಗೆ ಎಲ್ಲ ಅರೇಂಜ್ ಆಗಿದೆಯಾ ಅಂತ ನೋಡ್ಕೊಂಡ್ಬಂದ್ರು. ಅರೇಂಜ್ ಆಗಿದೆ. ಅವಳಿಗೆ ಡೌಟ್ ಬಂದಿರಬೇಕು. ಬಿಕಾಸ್ ಇವರು ಬ್ಲೂಟೂತ್ ಕನೆಕ್ಟ್ ಮಾಡ್ಬಿಟ್ಟು ಕಾಲ್ ಮಾಡಿಬಿಟ್ಟಿದ್ರು. ಅದರಲ್ಲಿ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ಕೊಂಡಿದ್ರು. ಸೊ ದಟ್ ಇವಾಗ ಅಲ್ಲಿ ಬೋಟಿಂಗಲ್ಲೇ ಡೆಕೋರೇಷನ್ ಮಾಡಿದ್ರು. ಇಲ್ಲಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಗೊತ್ತಾಗಿರ್ಬೋದು, ಕ್ಲೂ ಸಿಕ್ಕಿರ್ಬೋದು. ಸೊ ಇವಾಗ ಅವ್ರು ಮುಂದೆ ಹೋದ್ರು. ಸೊ ನಾವಿನ್ನ ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬೇಕು. ದುಬೈ ಮರೀನಾ ಕನ್ನಡದಲ್ಲಿ ಹೇಳಿ. ಗೈಸ್, ವಿ ಆರ್ ಅಬೌಟ್ ಟು ರೀಚ್ ಹಿಯರ್. ಕಾಯ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ನೋಡಿಲ್ಲ. ಫೋಟೋದು ಅಷ್ಟೇ ನೋಡಿದ್ದು. ಸೊ ಸಿ ಎಲ್ಲಿರೋದು ಪೂಜಾ? ಅದು ಕೆಫೆ ಸೊ ಕೆಫೆ ಅಲ್ಲ ಮತ್ತೆ ನಾಟ್ ಗೋಯಿಂಗ್ ಫಾರ್ ಕೆಫೆ. ಸೊ ಓಕೆ, ದಿಸ್ ಇಸ್ ಮರೀನಾ ನೋಡಿ. ಸ್ಲಿಪ್ಪರ್ ಇಲ್ಲಿ ಬಿಡ್ಬೇಕು ಅಂದ್ರು. ಸೊ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಓಕೆ ಇವತ್ತಿಗೆ 22 ಇಯರ್ಸ್. ನಮ್ಗಿಂತ 2 ವರ್ಷ ದೊಡ್ಡವಳು. 2 ಇಯರ್ಸ್ ಡಿಫ್ರೆನ್ಸ್. ಆದ್ರೂ ಅಕ್ಕ ಅಂತ ಕರೆಯೋದ ಏನು? ಹೋಗ್ಲಿ, ಇವತ್ತು ಅವಳು ಬರ್ತಾರೆ ಖುಷಿಗೆ. ಹ್ಯಾಪಿ ಬರ್ಡೇ ಪೂಜಾ. ಓಕೆ ಗೈಸ್, ಬೋಟ್ ಒಳಗಡೆ ಇದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಕಿಚನ್ ಇದೆ, ರೂಮ್ ಇದೆ, ವಾಶ್ರೂಮ್ ಇದೆ, ಎಲ್ಲ ಇದೆ. ತೋರಿಸ್ತೀನಿ ಒಳಗಡೆ. ಚೆನ್ನಾಗಿದೆ. ನಾನು ಹೋಗಿ ನೋಡ್ಕೊಂಬಂದೆ ಒಬ್ಳೆ. ವಾಶ್ರೂಮ್ ಅಂತ ಹೋಗಿದ್ದೆ, ಒಬ್ಳೆ ಹೋಗಿ ನೋಡ್ಕೊಂಬಂದೆ. ಯಾರು ನೋಡಿಲ್ಲ. ಮೇಲ್ಗಡೆನೂ ಹೋಗ್ಬೋದು. ಸೊ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತೆ. ಸೊ ಗೈಸ್, ಇದು ಮೇಲ್ಗಡೆ. ಸೊ ನಾನು ಕೆಳಗಡೆ ಫುಲ್ ಮಾಡಿಲ್ಲ, ಮಾಡ್ತೀನಿ ಇವಾಗ. ಹೋಗ್ತೀನಿ. ಇಲ್ಲಿ ನಿಂತ್ಕೊಂಡ್ರೆ ತಲೆ ಸುತ್ತ ಇದೆ ಈ ವೇವಿಗೆ. ಈ ಕಡೆಯಿಂದ ಹಿಂಗಿದೆ, ಈ ಕಡೆಯಿಂದ ಹಿಂಗಿದೆ. ಸೊ ಇಲ್ಲಿ ದುಬೈ ಇದೆ. ಕದೆ ಕಮ್ ವಿಲ್ ಗೋ ಫಾರ್ ಕೇಕ್ ಕಟ್. ಕತೆ ಸೊ ಇದು ಕೆಳಗಡೆ.
ಆವಾಗಲೇ. ಜಸ್ಟ್ ಓಕೆ, ಇದು 1 ಬೆಡ್ರೂಮ್. ಒನ್ ಬೆಡ್ರೂಮ್. ಇಲ್ಲಿ ಕಬೋರ್ಡ್ ಎಲ್ಲ ಇದೆ. ಸೊ ನಾನು ನೋಡಿದ ಕಬೋರ್ಡಲ್ಲಿ ಏನಿದೆ ಅಂತಿಲ್ಲ. ಓಕೆ, ಕಬೋರ್ಡಲ್ಲಿ ಇದೆ ಸೇಫ್ಟಿದು. ಸೊ ಇಲ್ಲಿ ಎಂತ ಗೊತ್ತಿಲ್ಲ, ನೋಡಾಗಿದೆ. ಓಕೆ, ಇದು ಒಂದು ರೂಮು ಆ್ಯಂಡ್ ದಿಸ್ ಇಸ್ ಅನದರ್ ರೂಮ್. ಇದು ಕ್ಯೂಟಾಗಿದೆ ರೂಮು. ಸೊ ಇದು ವಾಶ್ರೂಮ್ ಹಿಂಗಿದೆ. ಓಕೆ, ವಿಲ್ ಗೋ. 12 o'clock ಆಯಿತು. ಕೇಕ್ ಕಟ್ ಮಾಡ್ಸೋಣ ಇವಾಗ. ಅಲ್ಲಿಗೊಂದೆರಡು ಫೋಟೋ ಅಂತೆ ತಗೊಳ್ಳೋಣ. ಆವಾಗಲಿಂದ ಫೋಟೋ ವಿಡಿಯೋ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಅಯ್ಯಯ್ಯೋ ಚೆನ್ನಾಗಿದೆ. ಕೇಕ್ ಸ್ಪಾಯಿಲ್ ಆಯಿತು. ಇವಾಗ ಒಳಗಡೆ ಅವಳಿಗೆ ಟಕ್ 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 ಅನ್ಸ್ತಾ ಇರುತ್ತೆ. Started vomiting. ಏನಾಯ್ತು ಕಾವ್ಯಾಬ್ರಿ? ವಾಮಿಟ್ ಮಾಡ್ಕೊಂಡ್ಲು ನೋಡಿ. ಏನಾಯ್ತು ಕಾವ್ಯಾಬ್ರಿ? ಫುಲ್ ತಲೆ ಸತ್ತು ಅಂತ ಪಾಪ ಅವರು ಇವಳು ಬಿದ್ದಿದ ತಕ್ಷಣ ಅವರು ಡಸ್ಟ್ಬಿನ್ ಕವರ್ ತಂದ್ಕೊಟ್ಟಿದ್ದಾರೆ. ಇವಾಗ ಓಕೆ. ನೀವು ವಾಮಿಟ್ ಇದ್ದೀವಿ. ಓಕೆ, ಫ್ಲೋಟಿಂಗ್ ಫುಲ್ಲು ಜಾಸ್ತಿ ಇತ್ತು, ಅದಕ್ಕೇನೆ ಅವಳು ನಾನಿದ್ದು. ಮತ್ತೆ ಇವಾಗ ಓಕೆ, ಅಷ್ಟು ಫ್ಲೋಟ್ ಆಗ್ತಾ ಇಲ್ಲ ಇವಾಗ. ಕಾವ್ಯ, how are you feeling? Not okay? ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಫುಲ್ಲು ಬ್ಲಾಗ್ ಮಾಡ್ತೀನಿ ಅಂತ ಎಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಬಂದಲ್ಲ, ಇವಾಗ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳು. ಅಯ್ಯೋ, ಇನ್ನೊಂದ್ಸಲಿ ಧೈರ್ಯನೆಗೂ ಬರಲ್ಲ ಅಂತ ಅನ್ಕೊಂಡೆ. ಫೋಟೋಸು ಬೇಡ, ಫೋಟಿಂಗು ಬೇಡ. You tell them This is that. not bored, right? No, it's good. Yeah. See, this is what. Done for the night. Turn for the night, turn for the night. ಅಂದ್ರೆ ಮಾರ್ನಿಂಗು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.